ಇನ್ನು ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಫಾರಿನ್ ಟೂರ್ ಹೋದ ಶಾಸಕರ ಮೇಲೆ ವಿಶೇಷವಾದಂಥ ನಿಗಾವನ್ನ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಶಾಸಕರ ಪ್ರವಾಸದ ಹಿಂದೆ ಸಿಎಂ ಆಪ್ತ ಸಚಿವರು ಏನಾದರೂ ಇದ್ದಾರಾ, ಅಷ್ಟಕ್ಕೂ ಇದು ಪ್ರವಾಸನ ಅಥವಾ ಬಲ ಪ್ರದರ್ಶನನ, ಕೆಪಿಸಿಸಿಗೂ ಕೂಡ ಮಾಹಿತಿ ನೀಡದೆ ಹೋಗಿರೋದಕ್ಕೆ ಡಿಕೆ ಶಿವಕುಮಾರ್ ಈಗ ಅಲರ್ಟ್ ಆಗಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸದ ಉದ್ದೇಶ ಏನು ಅನ್ನೋ ಹುಡುಕಾಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಹೌದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಒಂದು ಕಡೆ 3-4 ತಂಡ ಮಾಡಿಕೊಂಡು ಶಾಸಕರು ವಿದೇಶದತ್ತ ಹಾರ್ತಾ ಇದ್ದಾರೆ. ಒಂದನೇ ತಂಡ ಹೋಗಿದ್ದಾಗಿದೆ, ಇವತ್ತು ಎರಡನೇ ತಂಡ ಹೋಗುತ್ತೆ ಅನ್ನೋ ಮಾಹಿತಿ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ ಈ ಒಂದು ವಿದೇಶ ಪ್ರವಾಸದ ಬಗ್ಗೆ. ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗಿ ಮಧುಸೂದನ್, ಕಾಂಗ್ರೆಸ್ ಶಾಸಕರ ಮೊದಲ ತಂಡ ನಿನ್ನೆಯಷ್ಟೇ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ಗೆ ಪ್ರಯಾಣವನ್ನ ಬೆಳೆಸಿದೆ. ಇಂದು ಕೂಡ ಎರಡನೇ ತಂಡ ವಿದೇಶಕ್ಕೆ ಆರ್ಲಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಶಾಸಕರ ಪ್ರವಾಸದ ವಿಚಾರ ಕುರಿತಂತೆ ಕೆಪಿಸಿಸಿ ಆಗ್ಲಿ ಎಐಸಿಸಿಗೂ ಕೂಡ ಮಾಹಿತಿ ಇಲ್ಲ. ಅಂದ್ರೆ ಯಾವ್ಯಾವ ಶಾಸಕರು ಹೋಗ್ತಾ ಇದ್ದಾರೆ, ಯಾರು ಪೂರ್ವಾನುಮತಿ ಪಡೆದಿದ್ದಾರೆ ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಹೇಳಿಕೆಯಲ್ಲಿ ಯಾವುದೇ ಶಾಸಕರು ತಮ್ಮಿಂದ ಅನುಮತಿ ಪಡೆದಿಲ್ಲ, ಯಾವ ಶಾಸಕರು ಹೋಗ್ತಾ ಇದ್ದಾರೆ, ಯಾರು ಉಳಿತಾ ಇದ್ದಾರೆ, ಯಾರು ಆಯೋಜನೆ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಇಲ್ಲ ಎಂಬತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಸದ್ಯ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೂ ಕೂಡ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಶಾಸಕರು ಆರಂಭದಲ್ಲಿ ಪಶು ಸಂಗೋಪನಾ ಇಲಾಖೆಯಿಂದ ಪ್ರವಾಸಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥ ಮಾತು ಕೇಳಿ ಬಂದಿತ್ತಾದ್ರೂ ಆ ನಂತರ ಯಾವಾಗ ವಿವಾದ ಸ್ವರೂಪ ಪಡ್ಕೊಳ್ತೋ ಆ ನಂತರ ಅಂತರವನ್ನು ಕೂಡ ಸರ್ಕಾರ ಆ ಇಲಾಖೆ ಸಚಿವರು ಕಾಯ್ದುಕೊಂಡ್ರು. ಸದ್ಯ ಈಗ ಶಾಸಕರ ಪ್ರವಾಸ ವಿಚಾರ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅಲರ್ಟ್ ಆಗಿದ್ದಾರೆ. ಯಾವ್ಯಾವ ಶಾಸಕರು ಹೋಗ್ತಾ ಇದ್ದಾರೆ, ಇದ್ರ ಹಿಂದೆ ಇರ್ತಕ್ಕಂಥ ನಾಯಕರು ಯಾರು ಆಯೋಜನೆ ಮಾಡಿದ್ದಾರೆ, ಬೇರೆ ಯಾವ್ದಾದ್ರು ಮುಖಂಡರು ಈ ಸಂದರ್ಭದಲ್ಲಿ ಅಂದ್ರೆ ನಾಯಕತ್ವ ವಿಚಾರದ ಚರ್ಚೆ ನಡುವೆ ಬಜೆಟ್ ಅಧಿವೇಶನಕ್ಕೆ ಇನ್ನು ಕೆಲವೇ ದಿನಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಶಾಸಕರ ವಿದೇಶಿ ಪ್ರವಾಸದ ಹಿನ್ನೆಲೆ ಏನು ಎಂಬತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಎಐಸಿಸಿ ನಾಯಕರುಗಳು ಕೂಡ ಶಾಸಕರ ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಆಗ್ತಾರೆ ಎಂಬತಕ್ಕಂಥ ಮಾತುಗಳು ಕೂಡ ಕೇಳ್ಬಂತು. ಆದ್ರೆ ಎಐಸಿಸಿ ನಾಯಕರುಗಳು ಕೂಡ ಈ ವಿಚಾರದಿಂದ ಅಂದ್ರೆ ಗೊಂದಲ ಮೂಡಿಸೋದು ಬೇಡ ಎಂಬತಕ್ಕಂಥ ನಿಟ್ಟಿನಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಸದ್ಯ ಕೆಪಿಸಿಸಿ ಅಧ್ಯಕ್ಷರು ಯಾವ್ಯಾವೆಲ್ಲ ಶಾಸಕರು ಹೋಗ್ತಾ ಇದ್ದಾರೆ, ಇವ್ರ ಜೊತೆ ಏನಾದ್ರು ಕೆಲವೊಂದಿಷ್ಟು ನಾಯಕರುಗಳು ಅಂದ್ರೆ ಅವರನ್ನ ಲೀಡ್ ಮಾಡ್ತಕ್ಕಂಥವ್ರು ಯಾರು ವಿದೇಶದಲ್ಲಿ ಅವ್ರಿಗೆ ಬೇಕಾದಂತ ಅಗತ್ಯ ಸೌಕರ್ಯಗಳನ್ನಿರ್ಬೋದು, ಅಲ್ಲಿ ಅಧ್ಯಯನಕ್ಕೆ ಬೇಕಾದಂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥ ವಿಚಾರದಲ್ಲಿ ಯಾರು ಲೀಡ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಹೋಗಿರ್ತಕ್ಕಂಥ ಶಾಸಕರು ಮತ್ತೆ ಇವತ್ತು ಏನು ಒಂದು ತಂಡ ಹೋಗಿದೆ. ಶಿವಪ್ರಸಾದ್, ಅಂದಾಜು ಎಷ್ಟು ತಂಡದಲ್ಲಿ ಶಾಸಕರು ಪ್ರಯಾಣವನ್ನ ಬೆಳೆಸ್ತಾರೆ, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯ ಒಂದು ಪ್ಲಾನ್ ನ ಮಾಡಿಕೊಂಡು ಇದರ ಕಂಡು ಹಿಡಿಯುವಿಕೆ ಅಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ಹೆಜ್ಜೆನ ಇಡ್ತಾ ಇದ್ದಾರೆ. ಖಂಡಿತವಾಗಿ ಮಧುಸೂದನ್, ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರು ನಿನ್ನೆ ಹೋಗಿದ್ದಾರೆ. ಇವತ್ತು ಕೂಡ 15ಕ್ಕೂ ಹೆಚ್ಚು ಶಾಸಕರು ಅಂದ್ರೆ 30ಕ್ಕಿಂತ ಹೆಚ್ಚು ಶಾಸಕರು ವಿದೇಶಕ್ಕೆ ತೆರಳಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಮಾಹಿತಿ ಇಲ್ಲದೆ ಇರೋದ್ರಿಂದ ಅಂದ್ರೆ ಅವರಿಂದ ಯಾರು ಕೂಡ ಪೂರ್ವಾನುಮತಿ ಪಡೆದೇ ಇರೋದ್ರಿಂದ ಈ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಂದ್ರೆ ಯಾವ್ಯಾವ ಶಾಸಕರು ಹೋಗ್ತಾರೆ, ಆ ನಂತರ ಪ್ರವಾಸದಿಂದ ವಾಪಸ್ ಆದ್ಮೇಲೆ ಅವರು ಯಾವ ವಿಚಾರಕ್ಕೆ ಹೋಗಿದ್ರು, ಅದ್ರ ಹಿಂದೆ ಯಾರಿದ್ರು ಎಂತಕ್ಕಂಥ ಅಂಶಗಳನ್ನು ಕೂಡ ಕಲೆ ಹಾಕ್ಬೇಕು ಎಂತಕ್ಕಂಥ ವಿಚಾರದಲ್ಲಿ ಅಲರ್ಟ್ ಆಗಿದ್ದಾರೆ. ಸದ್ಯ ಶಾಸಕರು ವಿದೇಶದಿಂದ ಬಂದ ನಂತರ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತರಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಸಕರು ಏಕಾಏಕಿ ಒಂದೇ ಪಕ್ಷದ ಶಾಸಕರು ಈ ರೀತಿ ಪ್ರವಾಸಕ್ಕೆ ಹೋಗೋದ್ರಿಂದ ಪಕ್ಷ ಹಾಗೂ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟಾಗುತ್ತೆ. ಅಂದ್ರೆ ಈ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥ ಅನಿವಾರ್ಯತೆ ಏನಿತ್ತು, ಇದ್ರ ಹಿಂದೆ ಯಾರಿದ್ರು, ತಮ್ಮಿಂದ ಅನುಮತಿಯನ್ನು ಕೂಡ ಪಡೆದಿಲ್ಲ, ಜೊತೆಗೆ ಎಐಸಿಸಿ ನಾಯಕರ ಗಮನಕ್ಕೂ ತಂದಿಲ್ಲ ಅಂತಕ್ಕಂಥ ವಿಚಾರವನ್ನ ಮನದಟ್ಟು ಮಾಡೋದ್ರ ಜೊತೆಗೆ ಈ ರೀತಿಯ ಪ್ರವಾಸದ ಮೂಲಕ ಸರ್ಕಾರ ಮತ್ತೆ ಪಕ್ಷದ ಇಮೇಜ್ ಕೂಡ ಹಾಳಾಗಲಿದೆ. ಅಂದ್ರೆ ಏಕಾಏಕಿ ತಂಡೋಪತಂಡವಾಗಿ ಈ ರೀತಿಯ 30ಕ್ಕೂ ಹೆಚ್ಚು ಶಾಸಕರು ಹೋಗೋದ್ರಿಂದ ಸರ್ಕಾರ ಮತ್ತೆ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಹೈಕಮಾಂಡ್ ಇರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೂ ತರದೆ ಹೋಗಿರ್ತಕ್ಕಂಥದ್ದು ಎಷ್ಟು ಉಚಿತ ಅಂತಕ್ಕಂಥ ಅಂಶಗಳನ್ನ ಎಐಸಿಸಿ ನಾಯಕರ ಗಮನಕ್ಕೆ ತರೋದ್ರ ಮುಖಾಂತರ ಈ ರೀತಿಯ ಅಂದ್ರೆ ಏನು ಪಕ್ಷದಲ್ಲಿ ಒಂದು ರೀತಿಯ ಬಣ ರಾಜಕೀಯ ಶುರುವಾಗಿದೆ, ಇದಕ್ಕೆ ಬ್ರೇಕ್ ಆಗ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಅಲರ್ಟ್ ಆಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.